Okay, dear students, now it is very important. Once if you understand and thorough with this concepts, it is very easy to handle the total differentiation, application of derivatives and total integration. So that you must be very careful, neatly observe this and understand the concept and remember this very importantly. Okay, now we will go that. What is that, sir? Standard derivatives. Standard derivatives. ಓಕೆ ಮಕ್ಕಳ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏನೇನು ಕಾನ್ಸೆಪ್ಟ್ಸ್ ಇದೆ ಅದರ ಕಡೆ ಗಮನ ಕೊಟ್ಕೊಳ್ತಾ ಹೋಗೋಣ. ದ ಫಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಡಿಫ್ರೆನ್ಷಿಯೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಅಂತ ಹೇಳಿದ್ವಿ, ಹೌದಲ್ವಾ? ಸೊ ಹಾಗಾದರೆ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಾ ಇದ್ರೆ ಅದರ ಡಿರೈವೇಟಿವ್ ಎಕ್ಸಿಸ್ಟ್ ಆಗುತ್ತೆ. ಸಪೋಸ್ ಇಫ್ ಎ ಕ್ವಾಂಟಿಟಿ ಇಸ್ ಎ ಕಾನ್ಸ್ಟೆಂಟ್, ದೆರ್ ಇಸ್ ನೋ ರೇಟ್ ಆಫ್ ಚೇಂಜ್, ದೆನ್ ವಾಟ್ ವಿಲ್ ಬಿ ದ ಡಿರೈವೇಟಿವ್? So derivative is always 0. That means what I am going to write here, so very important, d by dx of any constant is always equal to 0. So derivative of any constant is always equal to what makla? 0. For example, constant ಅಂತ ಹೇಗೆ ಐಡೆಂಟಿಫೈ ಮಾಡೋದು? ಆ ಫಂಕ್ಷನ್ ಒಳಗಡೆ ವೇರಿಯಬಲ್ಸ್ ಇಲ್ಲದೆ ಇದ್ದಾಗ, ಫಾರ್ ಎಕ್ಸಾಂಪಲ್ ಎಕ್ಸ್, ವೈ, ಟೀಟಾ, ಆಲ್ಫಾ, ಬೀಟಾ, ಈ ವೇರಿಯಬಲ್ಸ್ ಇಲ್ಲ ಅಂದಾಗ ಅವೆಲ್ಲ ಏನಾಗ್ಬಿಡ್ತವೆ? ಕಾನ್ಸ್ಟೆಂಟ್. ದ ಡಿರೈವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಇದ್ರ ಮೀನಿಂಗ್ ಏನು? ಡಿರೈವೇಟಿವ್ ಆಫ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ರೈಟ್ ಡಿ ಬೈ ಡಿ ಎಕ್ಸ್ ಆಫ್ ಸಮ್ 5. ಹಾಗೆ ಅಬ್ಸರ್ವ್ ಮಾಡಿ, ಡಿ ಬೈ ಡಿ ಎಕ್ಸ್ ಆಫ್ -1/2. ಹಾಗೆ ಅಬ್ಸರ್ವ್ ಮಾಡಿ, d by dx of √3. so d by dx of some pi. so d by dx of some a. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮಕ್ಕಳ. ಇಲ್ಲಿ d by dx ಅಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದೀವಿ ಅಂದ್ರೆ we are going to find out the derivatives. ಓಕೆ, ನಾವು 5 ಅಲ್ಲಿ ಯಾವುದೇ ವೇರಿಯಬಲ್ ಇಲ್ಲ, -1/2 ನಲ್ಲಿ ಯಾವುದೇ ವೇರಿಯಬಲ್ ಇಲ್ಲ, √3 is a constant, pi is a constant, a is a constant. Derivative of any constant is always equal to 0. So therefore derivative of 5 is 0, derivative of -1/2 is 0, derivative of √3 is 0, pi is 0, a is 0. What it means? Derivative of any constant is always equal to 0. Keep in mind. Next very important observation, ಮಕ್ಕಳ ಹಾಗೆ ನೋಡ್ಕೊಳ್ಳಿ. ಈಗ ನಿಮ್ಮ ಹೊಲದಲ್ಲಿ ಒಂದೇ ಒಂದು ಸೀಡ್ ಹಾಕ್ತೀರಾ. ಹೌ ಮೆನಿ ಟ್ರೀಸ್ ಯು ವಿಲ್ ಗೆಟ್? ಓನ್ಲಿ 1. ಹಾಗಾದರೆ ಒಂದು ಸೀಡ್ ಹಾಕಿದ್ರೆ ಒಂದು ಗಿಡ ಬರುತ್ತೆ, 2 ಸೀಡ್ ಹಾಕಿದ್ರೆ 2 ಗಿಡ ಬರುತ್ತೆ, 3 ಹಾಕಿದ್ರೆ 3 ಬರುತ್ತೆ, 4 ಹಾಕಿದ್ರೆ 4 ಬರುತ್ತೆ. ಹಾಗಾದರೆ ಏನು ಈ ಕತೆ ಯಾಕೆ ಹೇಳಿದೆ ಅಂದರೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್, ಇದ್ರ ಮೀನಿಂಗ್ ಏನು? ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂತ ಆಯಿತು. ನಾನು ಆಗಲೇ ಹೇಳಿದ್ದೀನಿ, ಡಿರೈವೇಟಿವ್ ಆಫ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸೇಮ್ ವೇರಿಯಬಲ್ ಈಸ್ ಆಲ್ವೇಸ್ ಈಕ್ವಲ್ ಟು 1 ಅಂತ. ಸೊ ಹಾಗಾದ್ರೆ ಡಿರೈವೇಟಿವ್ ಆಫ್ ಎಕ್ಸ್ ಅಂದ್ರೆ 1x ಇದೆ, ಆನ್ಸರ್ ಈಸ್ 1 ಬಿಕಾಸ್ ಇಟ್ ಇಸ್ ಅ ವೇರಿಯಬಲ್. ಸೊ ಹಾಗಾದ್ರೆ ಇನ್ ಜನರಲ್ ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಅಂತ ಬರೆಯೋಣ ಮಕ್ಕಳ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್ ಏನಾಗುತ್ತೆ ನೋಡ್ಕೊಳ್ಳೋಣ. ಸೊ ಹಾಗಾದ್ರೆ ಎಕ್ಸ್ ಅನ್ನೋ ಎಷ್ಟಿದೆ? ಎ. ಡಿರೈವೇಟಿವ್ ಆಫ್ ಎ ಎಕ್ಸ್ ಈಸ್ ಎ, ಡಿರೈವೇಟಿವ್ ಆಫ್ 1x ಈಸ್ 1, ಎ ಎಕ್ಸ್ ಈಸ್ ಎ. What about minus ax? That is minus a. Again, we will discuss something about that. So this is one very important. Okay. So next, artha madkoli hege bariyodu sir. This is very important. So d by dx of some 2x I can write. d by dx of some -5x I can write. d by dx of some x by 2. So d by dx of √3x ಅಂತ ಬರ್ಕೊಂಡಿದ್ದೀನಿ. d by dx of -11/5x ಅಂತ ಬರ್ಕೊಂಡಿದ್ದೀನಿ. ಗಮನ ಕೊಡಿ ಮಕ್ಕಳ. ಸೊ as we know that derivative of x is 1, derivative of ax is a. What about derivative of 2x? That is 2. Derivative of -5x -5. Derivative of x by 2. x by 2 ಅಂದ್ರೆ 1/2x ಅಂತ ಇದೆ. ಹಾಗಾದ್ರೆ ಡಿರೈವೇಟಿವ್ ಆಫ್ 1/2x ಅಂದ್ರೆ ಏನು ಬರೀಬೇಕಾದ್ರೆ? 1/2. ಡಿರೈವೇಟಿವ್ ಆಫ್ √3x ಇಸ್ √3. ಡಿರೈವೇಟಿವ್ ಆಫ್ -11/5x ಇಸ್ -11/5. ಹಾಗಾದ್ರೆ ಕಂಪೇರ್ ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಎ ಎಕ್ಸ್, ದಟ್ ಮೀನ್ಸ್ ಡಿರೈವೇಟಿವ್ ಆಫ್ ಎ ಎಕ್ಸ್ ಈಸ್ ಎ. 2x is 2, 3x is 3, -5x is -5.
10x is 10, x by 2 is 1 by 2, root 3x by 2, root 3 by 2, like that. ಅರ್ಥ ಆಗ್ತಾ ಇದೆಯಾ? The first important is derivative of any constant is always equal to 0. Next is derivative of x with respect to x is 1. Derivative of ax is a. Derivative of minus ax is minus a. Okay, we'll go for the next very important. That is very important. So d by dx of ಮಕ್ಕಳ ಹಾಗೆ ನೋಡ್ಕೊಳ್ಳಿ x ಪವರ್ n. ಇದು ನೆನಪು ಮಾಡ್ಕೊಳ್ಳೋದಕ್ಕೆ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದಾಗ ಹೇಗೆ ಬರಿಬೇಕು. ಈಗ ಒಂದು ಲಿಮಿಟ್ಸಲ್ಲಿ ಫಾರ್ಮುಲಾ ಇದೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ. ಆನ್ಸರ್ ಇಸ್ ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಸಿಮಿಲರ್ಲಿ ಹಿಯರ್ ಆಲ್ಸೋ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಈಸ್ ಎನಿ ಪಾಸಿಟಿವ್. ಸೊ ಈ ಎನ್ ಪಕ್ಕಕ್ಕೆ ಬರುತ್ತೆ. ಎನ್ ಪಕ್ಕಕ್ಕೆ ಬಂದರೆ ಎನ್ ಎಕ್ಸ್ ಪವರ್ ಎನ್ ಮೈನಸ್ 1. ನೆನಪಲ್ಲಿ ಇಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಸೊ ಡಿರೈವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಇಟ್ ಮೀನ್ಸ್ ವಾಟ್? ಪವರ್ ಪಕ್ಕಕ್ಕೆ ಬರುತ್ತೆ ಎನ್ ಇಂಟು ಎಕ್ಸ್ ಪವರ್, ಮೇಲ್ಗಡೆ ಒಂದು ಪವರ್ ಕಡಿಮೆ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಹೇಗೆ ಬರೆಯೋಣ? ಹಾಗಾದ್ರೆ ಕೆಲವು ಕಾನ್ಸೆಪ್ಟ್ಸ್ ನ ಬರೀತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 5, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 10, d by dx of x power minus 3, d by dx of ಹಾಗೆ ಗಮನ ಕೊಡಿ x power ಒಂದು ಸಪೋಸ್ 1 by 2. ಸೊ d by dx of x power minus 25 I can write whatever it may be. ಬರೆಯೋಣ, ಗಮನ ಇಟ್ಟು ಕೇಳಿಸ್ಕೋಬೇಕು ಮಕ್ಕಳ. ಸೊ ಇದೆಲ್ಲ x ಪವರ್ n ಟೈಪಲ್ಲಿ ಇದೆ ನೋಡಿ. x ಪವರ್ n, ಇಲ್ಲಿ x ಅನ್ನೋದು ವೇರಿಯಬಲ್, ಪವರ್ ಅಲ್ಲಿ ಇರೋದು ಕಾನ್ಸ್ಟೆಂಟ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಹಾಗಾದ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? 2 ಇಂಟು ಎಕ್ಸ್ ಪವರ್ 2 ಮೈನಸ್ 1 ಅಕಾರ್ಡಿಂಗ್ ಟು ದ ರೂಲ್. 2 ಮೈನಸ್ 1 ಅಂದ್ರೆ ಏನಾಗುತ್ತೆ? 1. ದಟ್ ಈಸ್ ನಥಿಂಗ್ ಬಟ್ 2x ಆಗುತ್ತೆ ನೋಡಿ. ಹಾಗೆ ಇಲ್ಲಿ ಏನಾಗುತ್ತೆ? 5 ಇಂಟು ಎಕ್ಸ್ ಪವರ್ 5 ಮೈನಸ್ 1. ವಾಟ್ ಈಸ್ 5 ಮೈನಸ್ 1? 4. ಹಾಗೆ ಇಲ್ಲೇನು ಬರೆಯೋಣ? 10 ಇಂಟು ಎಕ್ಸ್ ಪವರ್ 10 ಮೈನಸ್ 1. ಹಾಗೆ ನೋಡಿ, ದಿಸ್ ಬಿಕಮ್ minus 3 into x power minus 3 minus 1. This can be taken as 1 by 2 into x power 1 by 2 minus 1. This become what? Minus 25 into x power minus 25 minus 1. ಹಾಗಾದ್ರೆ ಏನು ಮಾಡೋಣ? ಹಾಗಾದ್ರೆ ಈಸಿ ವೇನಲ್ಲಿ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ವಾಟ್ ಇಸ್ ಅ ಈಸಿ ವೇ ಹಿಯರ್? ವೆರಿ ಸಿಂಪಲ್. ನಾನು ಹೇಳ್ದಂಗೆ ಕೇಳಿಸ್ಕೋಬೇಕು. ಪವರ್ನ ಪಕ್ಕದಲ್ಲಿ ಬರ್ಕೊಳ್ಳಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪವರ್ನ ಪಕ್ಕದಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ದಿಸ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಇಸ್ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಅಂದ್ರೆ ಈ 2 ಪಕ್ಕಕ್ಕೆ ಬರುತ್ತೆ, ಹೌದಲ್ವಾ? 2x ತಲೆ ಮೇಲೆ ಒಂದು ಕಡಿಮೆ ಆಗುತ್ತೆ. 2 ಮೈನಸ್ 1 ಏನಾಯ್ತು? 1. ದಟ್ ಈಸ್ 2x. ಎಕ್ಸ್ ಪವರ್ 5 ಅಂದ್ರೆ ಪಕ್ಕಕ್ಕೆ ಬರಲಿ, ಏನಾಯ್ತು? 5 ಇಂಟು ಎಕ್ಸ್ ಪವರ್ ಒಂದು ಕಡಿಮೆ ಆಯ್ತು, 4. ಹಾಗಾದ್ರೆ ಎಕ್ಸ್ ಪವರ್ 3 ಇದ್ರೆ ಏನು ಬರೀತೀರಾ? ಎಕ್ಸ್ ಪವರ್ 9 ಇದ್ರೆ ಏನು ಬರೀತೀರಾ? ಎಕ್ಸ್ ಪವರ್ 100 ಇದ್ರೆ ಏನು ಬರೀತೀರಾ? ಎಕ್ಸ್ ಪವರ್ 25 ನೋಡಿ. ಹಾಗೆ ಹೇಗೆ ಬರೆಯೋಣ? ಡಿರೈವೇಟಿವ್ 3 ಪಕ್ಕಕ್ಕೆ ಬರುತ್ತಾ? 3 ಎಕ್ಸ್ ಪವರ್ 1 ಕಡಿಮೆ 2. ಎಕ್ಸ್ ಪವರ್ 9 ಎಕ್ಸ್ ಪವರ್ 8. ಎಕ್ಸ್ ಪವರ್ 100 ಇಂಟು ಎಕ್ಸ್ ಪವರ್ 99. ಕ್ಯಾನ್ ಐ? ಎಕ್ಸ್ ಪವರ್ 25 ಇಸ್ 25 ಇಂಟು ಎಕ್ಸ್ ಪವರ್ 24 ಲೈಕ್ ದಿಸ್. ಸೊ ಹಾಗಾದ್ರೆ ಎಕ್ಸ್ ಪವರ್ 10 ಹೇಗೆ ಬರೀತೀರಾ? 10 ಇಂಟು ಎಕ್ಸ್ ಪವರ್ 9. ಈಸಿಲಿ ವಿ ಕ್ಯಾನ್ ರೈಟ್. This can be written as minus 3 into x power minus 3 minus 1 minus 4. This can be taken as 1 by 2 into x power 1 by 2 minus 1. Okay, this can be taken as minus 25 into x power minus 25 minus 1 minus 26. So that derivative of x power n can be taken as n into x power n minus 1. ಆಗ್ಬೋದಾ? ಹಾಗಾದ್ರೆ ಇಲ್ಲಿ 3 ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಡಿರೈವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಇಸ್ 0, ಡಿರೈವೇಟಿವ್ ಆಫ್ x with respect to x is 1, derivative of ax is a, minus ax is minus a, and derivative of x power n is n into x power n minus 1, where x is a variable, power n is a constant. Okay, next ನೋಡಿ ಮಕ್ಕಳಾಗಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ಸೊ ಸ್ಟ್ಯಾಂಡರ್ಡ್ ಡಿರೈವೇಟಿವ್ಸ್ ಚೆನ್ನಾಗಿ ತರೋ ಆಗ್ಬೇಕು. ನೀವು ಚೆನ್ನಾಗಿ ತರೋ ಆದ್ರೆ ಇಟ್ ಬಿಕಮ್ ಟು ಈಸಿ ಟು ಹ್ಯಾಂಡಲ್. ಸೊ ನಾವು ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳ ಅರ್ಥ ಮಾಡ್ಕೊಳ್ಳಿ ನೀಟಾಗಿ.
ಸೊ ಹಾಗಾದ್ರೆ ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಹೇಗೆ ಬರೀಬೇಕು ಹೇಳ್ಕೊಡ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆ ಅಂದ್ಕೊಳ್ಳಿ, ಹೇಗೆ ಬರೀಬೇಕು? ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಪವರ್ 3 ಇದೆ, ಹೇಗೆ ಬರೀಬೇಕು? ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಪವರ್ 25 ಇದೆ ಅಂದ್ಕೊಳ್ಳಿ, ಹೇಗೆ ಬರೀಬೇಕು? ಡಿ ಬೈ ಡಿ ಎಕ್ಸ್ ಆಫ್ 1 ಓವರ್ ಎಕ್ಸ್ ಪವರ್ ಎನ್ ಅಂತ ಕರ್ಕೋಣ ಇನ್ ಜನರಲ್. ಓಕೆ, ಇದರ ಡಿರೈವೇಟಿವ್ಸ್ ಹೇಗೆ ಕಂಡುಹಿಡಿಬೇಕು? ಇಲ್ಲಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಅಂದ್ರೆ ಎಕ್ಸ್ ಗೆ ಪವರ್ 1 ಇರುತ್ತೆ, ಹೌದಾ? ಇದು ಮೇಲ್ಗಡೆ ಕರ್ಕೊಂಡು ಹೋದ್ರೆ ಎಕ್ಸ್ ಪವರ್ -1 ಆಗುತ್ತಾ? ರೈಟ್. 1 ಬೈ ಎಕ್ಸ್ ಸ್ಕ್ವೇರ್ ಇದನ್ನೇ ಬರೀಬಹುದು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ -2 ಅಂತ ಮೀನಿಂಗು. ದಿಸ್ ನಥಿಂಗ್ ಬಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ -3. ದಿಸ್ ನಥಿಂಗ್ ಬಟ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ -25. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂದ್ರೆ ಎಕ್ಸ್ ಪವರ್ -n. ಇದು ಮೇಲ್ಗಡೆ ಹೋದ ಪವರ್ ಇದಾಗುತ್ತೆ. ಈ ಪ್ರಾಪರ್ಟಿ ಅಪ್ಲೈ ಮಾಡಿ, ಎಕ್ಸ್ ಪವರ್ n ಟೈಪ್ ಅಲ್ಲಿ ಬಂತು. ಡಿರೈವೇಟಿವ್ ಆಫ್ ಎಕ್ಸ್ ಪವರ್ n is n into x power n minus 1. What happens here? -1 into x power -1 -2. ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆಯಾ? ಸೊ ನಾವು x ಪವರ್ -2 ಹೇಗೆ ಬರೀಬಹುದು? -2 into x ಪವರ್ -3 -2 -1. ಇದೇ ಬರೀಬಹುದು -3 into x ಪವರ್ -4 -25 into x ಪವರ್ -26. ಹಾಗೆ ಇಲ್ಲೇನು ಬರೀಬಹುದಾಗದೆ -n into x ಪವರ್ -n -1. ಆಗ್ಬೋದಾ? ಹಾಗಾದ್ರೆ ಡೈರೆಕ್ಟ್ ಬರೆಯೋದನ್ನ ಹೇಗೆ ಕಲ್ತ್ಕೋಬೇಕು, ಡಿರೈವೇಟಿವ್ನ ಹೇಳ್ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ದಿಸ್ ಇಸ್ ದ ವೇ ಹೌ ವಿ ಆರ್ ಗೆಟಿಂಗ್ ದ derivatives of x power n type when they are in the denominator. ಸೊ ಹಾಗಾದ್ರೆ ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಹೇಗೆ ಬರೀಬಹುದು ಅಂತ. ಇಲ್ಲಿ ಪವರ್ ಎಷ್ಟಿದೆಯಪ್ಪ? ಇಲ್ಲಿ 1. ಮೇಲ್ಗಡೆ ಹೋದಾಗ ಏನಾಗುತ್ತೆ? -1 ಡಿವೈಡೆಡ್ ಬೈ 1 ಜಾಸ್ತಿ ಆಗಿ ಎಕ್ಸ್ ಸ್ಕ್ವೇರ್ ಡೈರೆಕ್ಟ್ ಆಗಿ. 1 ಬೈ ಎಕ್ಸ್ ಸ್ಕ್ವೇರ್ ಹೇಗೆ ಬರೀತೀರಾ? -2 ಡಿವೈಡೆಡ್ ಬೈ 1 ಜಾಸ್ತಿ ಆಗುತ್ತೆ ಎಕ್ಸ್ ಪವರ್ 3. ಈ 3 ಮೇಲೆ ಹೋದ್ರೆ ಏನಾಗುತ್ತೆ? -3. ವಾಟ್ ಹ್ಯಾಪನ್ಸ್ ಹಿಯರ್? -3 ಡಿವೈಡೆಡ್ ಬೈ ಎಕ್ಸ್ ಪವರ್ 4. ವಾಟ್ ಹ್ಯಾಪನ್ಸ್ ಹಿಯರ್? -25 ಡಿವೈಡೆಡ್ ಬೈ ಎಕ್ಸ್ ಪವರ್ 26. ಸಿಮಿಲರ್ಲಿ ಡಿರೈವೇಟಿವ್ ಆಫ್ 1 ಬೈ ಎಕ್ಸ್ ಪವರ್ n ಹಾಗೆ ಮಾಡೋದಲ್ಲ ವರ್ಕಿಂಗ್ ಮೆಥಡ್. ಮೇಲ್ಗಡೆ ಕರ್ಕೊಂಡು ಹೋದ್ರೆ ಎಕ್ಸ್ ಪವರ್ -n. ಆನ್ಸರ್ ವಿಲ್ ಬಿ ಏನಾಗ್ಬೋದಾಗದೆ? -n ಡಿವೈಡೆಡ್ ಬೈ ಎಕ್ಸ್ ಪವರ್ n ಪ್ಲಸ್ 1. ಹಾಗಾದ್ರೆ ಇಲ್ಲಿ ಏನು ಕತೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ, ಗಮನ ಕೊಡಿ. ಈಗ ಫಾರ್ ಎಕ್ಸಾಂಪಲ್ 1 ಬೈ ಎಕ್ಸ್ ಪವರ್ 26 ಇದೆ ಅನ್ಕೊಳ್ಳಿ. ಈ 26 ಮೇಲ್ಗಡೆ ಹೋದಾಗ ಎಕ್ಸ್ ಪವರ್ -26 ಆಗುತ್ತೆ. ಏನಾಯ್ತು ಹಾಗಾದ್ರೆ? -26 ಡಿವೈಡೆಡ್ ಬೈ ಎಕ್ಸ್ ಪವರ್ 1 ಟರ್ಮ್ ಜಾಸ್ತಿ ಮಾಡಿ 27. ಹಾಗಾದ್ರೆ ಎಕ್ಸ್ ಪವರ್ 19 ಇದ್ರೆ, ಸಾರಿ 1 ಓವರ್ ಎಕ್ಸ್ ಪವರ್ 19. ವಾಟ್ ವಿಲ್ ಬಿ ದ ಆನ್ಸರ್? -19 ಡಿವೈಡೆಡ್ ಬೈ ಎಕ್ಸ್ ಪವರ್ 20. ದಿಸ್ ಇಸ್ ಅ ವೇ. ಹಾಕ್ಬೋದಾಗಾದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಹಿಯರ್, ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈಸ್ ಹೇಗೆ ಮಾಡ್ಕೋಬೇಕು ಸರ್? ಈಗ ಸಪೋಸ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂತ ಬಂದಿದೆ, ಹೌದಲ್ವಾ? ಸಪೋಸ್ ಡಿ ಬೈ ಡಿ ಎಕ್ಸ್ ಆಫ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಅಂತ ಇದೆ ಅನ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ 5th ರೂಟ್ ಆಫ್ ಎಕ್ಸ್ ಅಂತ ಇದೆ. ಹೇಗೆ ಮಾಡ್ಕೋಬೇಕು? ಫಸ್ಟ್ ಇದನ್ನ ಪವರ್ನ ರೈಸ್ ಮಾಡ್ಕೋಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ. ಹಾಗಾದ್ರೆ ಮೀನಿಂಗ್ ಏನು? ದಿಸ್ ನಥಿಂಗ್ ಬಟ್ ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದ್ರೆ ಎಕ್ಸ್ ಪವರ್ 1/2 ಅಂತ ಒಪ್ಕೋತೀರಾ? ಕ್ಯೂಬ್ ರೂಟ್ ಎಕ್ಸ್ ಅಂದ್ರೆ ಏನು ಅಂತ ಬರೀಬಹುದು? ಎಕ್ಸ್ ಪವರ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 1/3. ಸೊ ದಿಸ್ ಮೀನ್ಸ್ ವಾಟ್? ಡಿ ಬೈ ಡಿ ಎಕ್ಸ್ ಆಫ್ 5th ರೂಟ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಪವರ್ 1/5. ನಾವು ನೋಡಿ ಎಕ್ಸ್ ಪವರ್ n ಟೈಪ್ ಅಲ್ಲಿ ಬಂದಿದೆ. Now you can differentiate x power n type ಅಲ್ಲಿ ಇದೆ. What is the derivative of x power n? That is n into x power n minus 1. ಒಪ್ಕೋತೀರಾ ಮಕ್ಕಳ? ಹಾಗಾದ್ರೆ ಹೇಗೆ ಮಾಡಬಹುದು ಹೇಳಿ, ಇದು ಹೇಗೆ ವರ್ಕಿಂಗ್ ಮೆಥಡ್ಸ್ ಅಂತ. ಸೊ ಹಾಗಾದ್ರೆ ಏನಾಗುತ್ತೆ? n into nothing but 1/2 into x power 1/2 minus 1. ಇದೇನಾಯ್ತು? 1/3 into x power 1/3 minus 1. This become 1/5 into x power 1/5 minus 1. Thereafter we can simplify. This is what. ಹಾಗಾದ್ರೆ ಹೇಗೆ ಮಾಡೋಣ? ಡಿ ಬೈ ಡಿ ಎಕ್ಸ್ ಆಫ್ ಸಪೋಸ್ 7th ರೂಟ್ ಎಕ್ಸ್ ಇತ್ತು, ಹೇಗೆ ಬರ್ಕೋಬೇಕು ಇದನ್ನ? ಡಿ ಬೈ ಡಿ ಎಕ್ಸ್ ಆಫ್ ರೈಸ್ ಅ ಪವರ್ ಎಕ್ಸ್ ಪವರ್ 1/7. ದೆನ್ ವಾಟ್ ವಿಲ್ ಬಿ ದ ಆನ್ಸರ್? 1/7 into x power 1/7 minus 1. ದಿಸ್ ಇಸ್ ಅ ವೇ. ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಅಂತ ಬಂದಾಗ ರೂಟ್ ಎಕ್ಸ್ ನ ಇಟ್ಕೋತೀವಿ. ನೋಡೋಣ ಏನಾಗುತ್ತೆ ಅಂತ. ರೂಟ್ ಎಕ್ಸ್ ಒಂದನ್ನು ಡಿಸ್ಕಸ್ ಮಾಡ್ತೀನಿ. ಈ 1/2 ಹಾಗೆ ಇರಲಿ. ಎಕ್ಸ್ ಪವರ್ 1/2 minus 1 ಅಂದ್ರೆ -1/2 ನ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಇದನ್ನ ಕೆಳಗಡೆ ತಗೊಂಡ್ಬಂದ್ರೆ ನೆಗೆಟಿವ್ ಪವರ್ ಬಿಕಮ್ ಪಾಸಿಟಿವ್. ಇದನ್ನ ಈಗ ಬರೀಬೋದಾ? 1/2 into x power 1/2.
ಮಕ್ಕಳಾಗೆ ನೋಡಿ 1/2 ಇಂಟು ಎಕ್ಸ್ ಪವರ್ 1/2 is again nothing but what? ರೂಟ್ ಎಕ್ಸ್. ಹಾಗಾದ್ರೆ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್ ನಥಿಂಗ್ ಬಟ್ ವಾಟ್? 1/2 ರೂಟ್ ಎಕ್ಸ್. ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಡಿರೈವೇಟಿವ್ ಆಫ್ ರೂಟ್ ಎಕ್ಸ್, ದಿಸ್ ಇಸ್ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಡಿರೈವೇಟಿವ್. ವಾಟ್ ಇಸ್ ದ ಡಿರೈವೇಟಿವ್ ಆಫ್ ರೂಟ್ ಎಕ್ಸ್? 1/2 ರೂಟ್ ಎಕ್ಸ್. What is the derivative of constant? 0. Derivative of x is 1. Derivative of ax is a. Minus ax is minus a. Derivative of x power n is n into x power n minus 1. ಹಾಗಾದ್ರೆ derivative of 1 by x power n ಏನಾಗುತ್ತೆ? ಪವರ್ n ಇದೆ. Minus n divided by x power n plus 1. So here you need to note down that d by dx of square root of x. Derivative of root x is what? 1/2 root x. Simplify ಮಾಡಿದಾಗ ಇದು ಬರುತ್ತೆ. So that this is standard derivative. ಅರ್ಥ ಮಾಡ್ಕೋಬೇಕು. ಆಗ್ಬೋದಾಗಾದ್ರೆ? Thank you.